ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ನಳಿನಿ. ನನ್ನ ಚಾನೆಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ. ಸೊ ಇವತ್ತಿಂದು ಚಾಲೆಂಜ್ ನಂಬರ್ 19. ಸೊ ಸೋಮವಾರ ಬಂದಿದೀವಿ. ಹೇಗ್ ನಡೀತಿದೆ ನಿಮ್ ಚಾಲೆಂಜ್? ಖಂಡಿತ ತಿಳಿಸಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ. ಸೊ ಇವತ್ತಿಂದು ಮ್ಯಾಜಿಕ್ ಫುಡ್ ಸ್ಟೆಪ್ಸ್ ತುಂಬಾ ಬರ್ತಾ ಬರ್ತಾ ಇದೆ. ತುಂಬಾ ಸಿಂಪಲ್ ಸಿಂಪಲ್ ಆಗ್ತಾ ಇದೆ ಅಲ್ವಾ? ಸೊ ಇದು ಐನ್ಸ್ಟೀನ್ ಮಾಡ್ತಾ ಇದ್ದು ಪ್ರಾಕ್ಟೀಸ್. ಅದನ್ನ ಇದು ಮಾಡ್ಕೊಂಡು ಇನ್ಸ್ಪೈರ್ ಆಗಿ ಮಾಡ್ತಾ ಇರೋದು. ಸೊ ನಿಮ್ಗೆ ಕೆಲವರಿಗೆ ಗೊತ್ತಿರ್ಬೋದು ಇದ್ರ ಬಗ್ಗೆ. ಅವ್ರು ಏನ್ ಹೇಳಿದ್ರು ಅಂದ್ರೆ, ಪ್ರತಿದಿನ ನಾನು ಅಟ್ಲೀಸ್ಟ್ 100 ಸಲ ನನಗೆ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ, ಯಾರಿಂದ ನಂದು ಪರ್ಸನಲ್ ಮತ್ತೆ ಪ್ರೊಫೆಷನಲ್ ಲೈಫ್ ಅಲ್ಲಿ ನನಗೆ ವ್ಯಾಲ್ಯೂ ಆಡ್ ಆಗಿದೆ, ಯಾರಿಂದ ನನಗೆ ಹೆಲ್ಪ್ ಆಗಿದೆ, ಅವ್ರಿಗೆ ಅಟ್ಲೀಸ್ಟ್ 100 ಸಲ ನಾನು ಅವ್ರ ಬಗ್ಗೆ ಇದ್ ಮಾಡ್ಕೊಂಡು ಥ್ಯಾಂಕ್ ಯು ಹೇಳ್ತೀನಿ, ಅವ್ರದ್ದು ರಿಮೈಂಡ್ ಮಾಡ್ಕೋತೀನಿ. ಸೊ ಇವ್ರಿಲ್ಲ ಅಂದ್ರೆ ನಂದು ಏನು ಈ ತರ ಎಲ್ಲ ಆಗ್ತಾ ಇರ್ಲಿಲ್ಲ ಅಂತ ನಾನು ರಿಮೈಂಡ್ ಮಾಡ್ಕೋತೀನಿ. ಸೊ ಹಾಗೇನ ನಾನು ಏನೇನು ತಗೊಂಡಿದ್ದೀನಿ ಎಲ್ಲರಿಂದನು, ಸೊ ಏನೇನ್ ತಗೊಂಡಿದ್ದೀನಿ ಅದನ್ನ ವಾಪಸ್ಸು ಸೊಸೈಟಿಗೆ ನಾನು ಕೊಡ್ತೀನಿ. ಸೊ ಇದನ್ನ ಅವ್ರು ಹೇಳಿದ್ರು. ಸೊ ಇದನ್ನೇ ಉಪಯೋಗಿಸ್ಕೊಂಡು ನಾವೀಗ ಒಂದು ಮಾಡ್ತಾ ಇದ್ದೀವಿ ಚಾಲೆಂಜ್. ಇದು ಮ್ಯಾಜಿಕ್ ಫುಡ್ ಸ್ಟೆಪ್ಸ್. ನೀವೆಲ್ಲರೂ ವಾಕಿಂಗ್ ಹೋಗ್ತಾನೆ ಇರ್ಬೋದು. ಸೊ ಇದು ವಾಕಿಂಗ್ ರಿಲೇಟೆಡ್. ಎನಿವೇ ನೀವು ಮಾಡ್ತಾ ಇದ್ದೀರಾ, ಮಾಡ್ತಾ ಇರ್ಬೇಕಾದ್ರೆ ಇದೊಂದು ಈ ಪ್ರಾಕ್ಟೀಸ್ ನೀವು ಆಡ್ ಮಾಡ್ಕೊಂಡ್ರೆ, ಸೊ ನಾವು ಗ್ರಾಟಿಟ್ಯೂಡ್ ನ ಜಾಸ್ತಿ ಮಾಡ್ಬಿಟ್ಟು, ಹಾಗೆ ನಮ್ದು ಇದನ್ನ ಮ್ಯಾನಿಫೆಸ್ಟೇಷನ್, ನಮ್ಮಲ್ಲಿ ಏನೇನು ಅಬಂಡೆನ್ಸ್ ಇದೆ, ನಮ್ ಸಮೃದ್ಧಿ, ನಮ್ ಲೈಫಲ್ಲಿ ಸಮೃದ್ಧಿನ ಜಾಸ್ತಿ ಮಾಡ್ಬೋದು. ಸೊ ಈ ಮ್ಯಾಜಿಕ್ ಫುಡ್ ಸ್ಟೆಪ್ಸ್ ಏನಂತ ಹೇಳಿದ್ರೆ, ಒಂದೊಂದು ಸ್ಟೆಪ್ ತಗೊಂಡಾಗ್ಲೂ ನೀವು ಥ್ಯಾಂಕ್ ಯು ಅಂತ ಹೇಳ್ಬೇಕು. ಓಕೆ, ನೀವು ವಾಕಿಂಗ್ ಮಾಡ್ತಿರ್ಬೋದು ಅಲ್ವಾ? ಸೊ ನೀವು ಹೊರಗಡೆ ವಾಕಿಂಗ್ ಮಾಡ್ತಿರ್ಬೋದು. ಸೊ ವಾಕಿಂಗ್ ಹೋದಾಗ್ಲೇ ನೀವು ಇದನ್ನ ಮಾಡ್ಬೋದು. ಪ್ರತಿ ಒಂದ್ ಸ್ಟೆಪ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಕೌಂಟ್ ಮಾಡ್ಬೇಕು. ಸೊ ಅಂದಾಜು ಒಂದು 90 ಸೆಕೆಂಡ್ಸ್, 1.5 ನಿಮಿಷ ಆಗುತ್ತೆ ಅಂದಾಜು. ನಾರ್ಮಲ್ ಆವರೇಜ್ ಸ್ಪೀಡ್ ಅಲ್ಲಿ ನೀವು ವಾಕಿಂಗ್ ಮಾಡಿದ್ರೆ 1.5 ನಿಮಿಷ ನೀವು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳಿದ್ರೆ 100 ಟೈಮ್ಸ್ ಅಂತೂ ಮಿನಿಮಮ್ ಆಗುತ್ತೆ ಅಂತ ಇದಾಗಿದೆ, ಮಾಡಿದವರೆಲ್ಲ ಹೇಳ್ತಾರೆ. ಸೊ ನಿಮ್ದು ಇದು ಚೇಂಜ್ ಆಗ್ಬೋದು. ಅದಕ್ಕೆ ಫಸ್ಟ್ ಟೈಮ್ ಒಂದು ದಿನ ನೀವು ಟೈಮ್ ಇಟ್ಕೊಳ್ಳಿ. ಟೈಮ್ ಇಟ್ಕೊಂಡು ಪ್ರತಿ ಒಂದು ಹೆಜ್ಜೆ ಇಟ್ಟಾಗೂ ಥ್ಯಾಂಕ್ ಯು, 2ನೇ ಹೆಜ್ಜೆಗೆ ಥ್ಯಾಂಕ್ ಯು, 3ನೇ ಹೆಜ್ಜೆಗೆ ಥ್ಯಾಂಕ್ ಯು, ತರ ಪ್ರತಿ ಒಂದು ಅದು ಟಚ್ ಮಾಡುತ್ತಲ್ಲ, ಗ್ರೌಂಡ್ ಟಚ್ ಮಾಡಿದಾಗ ಥ್ಯಾಂಕ್ ಯು ಅಂತ ಹೇಳೋದು. ಸೊ ಹಾಗೆ ಇನ್ನೊಂದು ಕಾಲು ಎತ್ತು ಗ್ರೌಂಡ್ ಟಚ್ ಆಗುತ್ತಲ್ಲ, ನೆಲದ ಮೇಲೆ ಇರ್ತಿಲ್ಲ, ಆವಾಗ ಥ್ಯಾಂಕ್ ಯು. ಹಾಗೆ ವಾಕ್ ಮಾಡ್ಬೇಕಾದ್ರೆ ನೀವು 100 ಫುಡ್ ಸ್ಟೆಪ್ಸ್ ಮಾಡಿರ್ತೀರಾ. ಸೊ ಇದು ಏನಂತ ಹೇಳಿದ್ರೆ, ಎಲ್ಲಿ ಹೇಗ್ ಬೇಕಾದ್ರೂ ಮಾಡ್ಬೋದು. ನೀವು ವಾಕಿಂಗ್ ಹಂಗೆ ಮಾಡ್ಬೇಕು ಅಂತಿಲ್ಲ. ನೀವು ಮನೆ ಒಳಗೆ ಓಡಾಡ್ಬೇಕಾದ್ರೆ, ಸೊ ಈಗ ನೀವ್ ಏನೋ ಇಲ್ಲಿ ಕೂತಿದ್ದೀರಾ, ರೂಮ್ ಅಲ್ಲಿ ಇದ್ದೀರಾ, ಮತ್ತೆ ನೀವು ಒಳಗಡೆ ಕಿಚನ್ಗೆ ಹೋಗ್ಬಿಟ್ಟು ಅಡಿಗೆ ಮನೆಯಿಂದ ನೀರ್ ತಗೊಂಡ್ಬರ್ಬೇಕು. ಆವಾಗ್ಲೂ ನೀವು ಅಲ್ಲಿಂದ ಹೋಗಿ ಕಿಚನ್ ಅಲ್ಲಿ ಅಡಿಗೆ ಮನೆಗೆ ಹೋಗ್ಬಿಟ್ಟು ನೀರ್ ತುಂಬಿಕೊಂಡು ಮತ್ತೆ ವಾಪಸ್ ಬರ್ಬೇಕಾದ್ರೆ ನಡಿಬೇಕಾದ್ರೆ ಮಾಡ್ಬೇಕಿದು, ನಿಂತಾಗಲ್ಲ. ನೀವು ಮನೆ ಒಳಗೂ ಎಷ್ಟು ಸ್ಟೆಪ್ಸ್ ತಗೋತೀರಾ, ಎಷ್ಟು ಹೆಜ್ಜೆಗಳು ತಗೋತೀರಾ, ಅಷ್ಟು ಹೆಜ್ಜೆಗಳನ್ನು ಕೌಂಟ್ ಮಾಡ್ಬೇಕು. ಆದ್ರೆ ಅದ್ರ ಜೊತೆಗೆ ಇನ್ನೊಂದೇನೋ ಥ್ಯಾಂಕ್ ಯು ಹೇಳ್ಬೇಕು. ಪ್ರತಿ ಹೆಜ್ಜೆಗೂ ಥ್ಯಾಂಕ್ ಯು ಹೇಳ್ಬಿಟ್ಟು ಧನ್ಯವಾದಗಳು ಅಥವಾ ಥ್ಯಾಂಕ್ ಯು ಅಂತ ಹೇಳಿ ಕೌಂಟ್ ಮಾಡ್ಬೇಕು. ಸೊ ಇಲ್ಲಿಗೆ ನಿಮ್ಗೆ 100. ಸೊ ಈ ದಿನ ನೀವು 100 ಸ್ಟೆಪ್ಸ್ ಮಾಡ್ಬೇಕು, 100 ಹೆಜ್ಜೆಗಳನ್ನ ಇಡ್ಬೇಕು. ಸೊ ಇದರಿಂದ ನಿಮ್ಗೆ ಏನಾಗುತ್ತೆ, ನಿಮ್ಗೆ ಏನ್ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ನೀವು ಹೇಗೆ ಫೀಲ್ ಮಾಡ್ಕೋತಿದ್ದೀರಾ, ಸೊ ಅದನ್ನ ನೀವು ಫೀಲಿಂಗ್ ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇದು. ಸೊ ಥ್ಯಾಂಕ್ ಯು ಅಂದ ತಕ್ಷಣ ಏನಾಗುತ್ತೆ ಅಂತ ಅನ್ಬೋದು. ನೀವು ಯೋಚನೆ ಅಂದ್ರೆ ಜಸ್ಟ್ ಯೋಚನೆ ಮಾಡೋದ್ ಬಿಡ, ಆಕ್ಚುಲ್ ಆಗಿ ಮಾಡಿ ನೋಡಿ. ಸೊ ಒಂದ್ 10 ಹೆಜ್ಜೆ ಇಡ್ಬೇಕಾದ್ರೆ ಥ್ಯಾಂಕ್ ಯು ಅಂತ ಹೇಳಿ ಆಮೇಲೆ ನೀವು ನೋಡಿ, ಓ ಹೇಗ್ ಅನ್ಸ್ತಿದೆ ಅಂತ. ಸೊ ಗೊತ್ತಾಗುತ್ತೆ ನಿಮ್ಗೆ ಇದರಿಂದ ಏನ್ ಹೆಲ್ಪ್ ಆಗುತ್ತೆ ಅಂತ. ಸೊ ನಿಮ್ ಫೀಲಿಂಗ್ ಇದೆಯಲ್ಲ, ಅದು ನಿಮ್ಗೆ ಪಾಸಿಟಿವ್ನೆಸ್ ಬರುತ್ತೆ. ಆಮೇಲೆ ಗ್ರಾಟಿಟ್ಯೂಡ್ ಫೀಲಿಂಗ್ ಅಫ್ಕೋರ್ಸ್ ಯಾವಾಗ್ಲೂ ತುಂಬಾನೇ ಹೆಲ್ಪ್ ಆಗುತ್ತೆ. ನಿಮ್ಗೆ ಒಂದು ಎನರ್ಜಿ ಬರುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ. ಅದಕ್ಕೋಸ್ಕರ ನಾವು 100 ಸ್ಟೆಪ್ ಪ್ರತಿದಿನ ಮಾಡಿ ಅಂತ. ಸೊ ಫಸ್ಟ್ ಟೈಮ್ ನೀವೇನ್ ಮಾಡಿ, ಆ ಕೌಂಟ್ ಮಾಡಿ, ಕೌಂಟ್ ಮಾಡಿ ಎಷ್ಟು ಟೈಮ್ ಆಗುತ್ತೆ ಅಂತ ನೋಡಿ. ಅಂದ್ರೆ ಸ್ಟ್ರೆಚ್ ಒಂದೇ ಸಲ ಮಾಡೋದಾದ್ರೆ, ಸೊ ಅವಾಗ 1.5 ನಿಮಿಷ 2 ನಿಮಿಷ ಆಗುತ್ತೆ. ಅವಾಗ ನೀವು ಅದನ್ನೇನ್ ಪ್ರತಿದಿನ ಇದು ಎಣಿಸ್ಕೊಳ್ಳೋದು ನಿಮ್ಗೆ ಬೇಕಾಗೋದಿಲ್ಲ. ಓಕೆ, ಸೊ ಇವತ್ತಿಂದ ಆದಷ್ಟು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ, 21 ದಿನ ಮಾಡಿ. ಆಮೇಲೆ ಅದನ್ನ ಹ್ಯಾಬಿಟ್ ಆಗಿ ಕ್ರಿಯೇಟ್ ಆಗುತ್ತೆ, ಪ್ರತಿದಿನ ಮಾಡ್ಬೋದು ಅಲ್ವಾ? ಸೊ ಐನ್ಸ್ಟೀನ್ ಇದನ್ನ ಪ್ರತಿದಿನ ಮಾಡ್ತಾ ಇದ್ರಂತೆ. ಸೊ 100 ಜನಕ್ಕೆ ನಾನು ರಿಮೈಂಡ್ ಮಾಡ್ಕೋತೀನಿ, 100 ಜನ ಪ್ರತಿದಿನ ಎದ್ದು 100 ಜನ ಯಾರ್ಯಾರು ನನಗೆ ಹೆಲ್ಪ್ ಮಾಡಿದ್ರು, ನನ್ನ ಲೈಫಲ್ಲಿ ಯಾವ ರೀತಿ ಹೆಲ್ಪ್ ಮಾಡಿದ್ರು, ಏನೇನು ಅಂತಂದು ಅವರು ನೆನ್ಸ್ಕೊತಾ ಇದ್ರಂತವ್ರು. ಸೊ ಹಾಗೆ ಪ್ರತಿದಿನ ನೀವು ಇದನ್ನ ಮಾಡಿ. 100 ಸ್ಟೆಪ್ ಗೊತ್ತಾಯ್ತಲ್ಲ. ಪ್ರತಿ ಒಂದ್ ಸ್ಟೆಪ್ಗೆ ಥ್ಯಾಂಕ್ ಯು ಅಂತ ಹೇಳ್ಬೇಕು, ಪ್ರತಿ ಒಂದ್ ಸ್ಟೆಪ್ಗೂ ಥ್ಯಾಂಕ್ ಯು ಅಂತ ಹೇಳ್ಬೇಕು. 100 ಸ್ಟೆಪ್ ಮಾಡ್ಬೇಕು, ಪ್ರತಿದಿನ 100 ಸ್ಟೆಪ್ಸ್ ಮಾಡಿ. ಓಕೆ,
ಸೊ ಇಲ್ಲಿಗೆ 19ನೇ ಚಾಲೆಂಜ್ ಮುಗೀತು. ತುಂಬಾ ಸಿಂಪಲ್ ಆಗಿದೆ. ನನಗೆ ತಿಳಿಸಿ, ನೀವು ಮಾಡ್ತೀರಾ? ಆ ಮಾಡ್ತೀರಾ ಅಂದ್ರೆ ಮಾಡ್ಬೇಕು ಅಂತ ಹೇಳ್ತೀನಿ ನಾನು. ತುಂಬಾ ಸಿಂಪಲ್ ಇದು. ಸೊ ನೀವು ಮಾಡಿ, ಹಾಗೆ ಹೇಗ್ ಅನಿಸ್ತು ಮಾಡಿ ಅಂತ ನನಗೆ ತಿಳಿಸ್ಕೊಡಿ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಓಕೆ. ಸೊ ಫಸ್ಟ್ ಆಸ್ ಯೂಶುವಲ್ ಹೇಳ್ತೀನಿ. ಫಸ್ಟ್ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಮಾಡಿ ಮಾರ್ನಿಂಗ್ ಎದ್ದು. ಆಮೇಲೆ ಯಾವಾಗ ಟೈಮ್ ಆಗುತ್ತೋ ಅವಾಗ 100 ಮ್ಯಾಜಿಕ್ ಫುಡ್ ಸ್ಟೆಪ್ಸ್ ತಗೋಬೇಕು. ಸೊ ಅದು 90 ಸೆಕೆಂಡ್ಸ್ ಆಗುತ್ತೆ. ಸೊ ಗ್ರಾಟಿಟ್ಯೂಡ್ ಅಂದ್ರೆ ನೀವು ಸುಮ್ಮನೆ ಥ್ಯಾಂಕ್ ಯು ಅಂತ ಏನೋ ಯೋಚನೆ ಮಾಡ್ತಾ ಇಲ್ಲ. ತುಂಬಾ ಫೀಲಿಂಗ್ ಇರಬೇಕು. ಗ್ರಾಟಿಟ್ಯೂಡ್ ನಿಜವಾಗ್ಲೂ ಫೀಲ್ ಮಾಡ್ಕೋಬೇಕು ನೀವು. ಗ್ರಾಟಿಟ್ಯೂಡ್ ಫೀಲಿಂಗ್ ಯಾವಾಗ್ಲಾದ್ರು ದಿನದಲ್ಲಿ ಯಾವ್ದಾರ ದಿನ 100 ಅಷ್ಟೇ, 100 ಸ್ಟೆಪ್ಸ್ ಅಷ್ಟೇ. ಆಮೇಲೆ ಜಸ್ಟ್ 1.5 ನಿಮಿಷದಿಂದ 2 ನಿಮಿಷ ಆಗುತ್ತೆ. ತಗೋಬಹುದು, ದಿನ ಮಾಡಿ ಅದನ್ನ. ಆಮೇಲೆ ಅದನ್ನ ಆಕ್ಚುಲ್ ಆಗಿ ಫೀಲ್ ಮಾಡ್ಕೋಬೇಕು. ಆ ಮ್ಯಾಜಿಕ್ ವರ್ಡ್ ಯಾವುದು? ಥ್ಯಾಂಕ್ ಯು ಅನ್ನೋದನ್ನ. ಆಮೇಲೆ ಮಲ್ಗಕ್ಕಿಂತ ಮುಂಚೆ ಅಫ್ಕೋರ್ಸ್ ಮ್ಯಾಜಿಕ್ ರಾಕ್ ಅದನ್ನ ಇಟ್ಕೊಂಡು ಇಡೀ ದಿನದಲ್ಲಿ ಯಾವ್ದು ಬೆಸ್ಟ್ ಮೂಮೆಂಟ್ ನಿಮ್ಗೆ ಅದನ್ನ ನೆನ್ಸ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಬೋದು. ಯಾವ್ದು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು? ಹ್ಯಾಪಿನೆಸ್, ನಿಮ್ಗೆ ಖುಷಿ ಆಗಿರೋದು, ಕೃತಜ್ಞತಾ ಭಾವನೆ, ದಟ್ ಇಸ್ ಗ್ರಾಟಿಟ್ಯೂಡ್, ಗ್ರೇಟ್ಫುಲ್ನೆಸ್, ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಸೊ ಇದು 3 ಇದೆಯಲ್ಲ, ಯಾಕೆ ನಾನು ಯಾವಾಗ್ಲೂ ಪ್ರತಿ ಚಾಲೆಂಜ್ ಜೊತೆಗೆ ಮೊದಲನೇದು ಮತ್ತೆ ಲಾಸ್ಟ್ ಹೇಳ್ತೀನಿ ಅಂದ್ರೆ, ಅದನ್ನ ನೀವು ದಿನ ಮಾಡಿದ್ರೆ, ದಿನ ಡೈಲಿ ಅದನ್ನ ಹ್ಯಾಬಿಟ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ 10 ಬ್ಲೆಸ್ಸಿಂಗ್ ಸೇಮ್ ರಿಪೀಟ್ ಮಾಡಿದ್ರು ಪರವಾಗಿಲ್ಲ. ಅದೇ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಬರ್ದು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಪ್ರತಿ ಸ್ಟೇಟ್ಮೆಂಟ್ ಇದು ಮಾಡಿ, ಅದನ್ನ ಓದ್ಬಿಟ್ಟು ಇದು ಮಾಡಿ. ಸೊ 10 ಬ್ಲೆಸ್ಸಿಂಗ್ಸ್, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್, 10 ಗ್ರಾಟಿಟ್ಯೂಡ್, ಏನಕ್ಕೆ ಗ್ರಾಟಿಟ್ಯೂಡ್ ಆಗಿದೆ ನಿಮ್ ಲೈಫ್ ಅಲ್ಲಿ ಇಲ್ಲಿ ತನಕ, ಅದು 10 ಬರಿಬೇಕು. ಮಧ್ಯ ಯಾವ್ದು ಚಾಲೆಂಜ್ ಡೈಲಿ ಅದಿರುತ್ತೆ ಅದನ್ನ ಮಾಡಿದ್ರು. ರಾತ್ರಿ ಅಂತೂ ಅದು ಮ್ಯಾಜಿಕ್ ರಾಕ್ ಇಟ್ಕೊಂಡು ಪ್ರತಿದಿನ ಇಷ್ಟ ತನಕ 19 ಸಲ ನೀವು ಮಾಡಿದೀರ ಅಂದ್ರೆ ಆ ಮ್ಯಾಜಿಕ್ ರಾಕ್ ಮ್ಯಾಜಿಕ್ ಆಗಿ ಟರ್ನ್ ಆಗಿರುತ್ತೆ. ಓಕೆ, ಮ್ಯಾಜಿಕಲ್ ಆಗಿರುತ್ತೆ. ಸೊ ನಂಬಿ ನನ್ನ, ಅದು ಮ್ಯಾಜಿಕಲ್ ಆಗಿರುತ್ತೆ. ನೀವು ಅದೇ ರಾಕ್, ಒಂದೇ ಸ್ಟೋನ್ ಇಟ್ಕೊಳ್ಳಿ, ಅದು ವೈಬ್ರೇಷನ್ಸ್ ಇದೆಯಲ್ಲ. ಸೊ ನಾನು ರೇಖಿ ಮಾಸ್ಟರ್, ರೇಖಿ ಟೀಚರ್. ನಾನು ಎಲ್ಲರಿಗೂ ಒಂದು ಸ್ವಲ್ಪ ಮಟ್ಟಿಗೆ ಎನರ್ಜಿ ಇದ್ದೇ ಇರುತ್ತೆ. ಹಿಂಗೆ ಇಟ್ಕೊಳ್ಳೋತ್ಲು ಅದು ಆ ಎನರ್ಜಿಯಿಂದ ಎನರ್ಜೈಸ್ ಆಗಿರುತ್ತೆ ಆ ರಾಕ್. ಸೊ ಮ್ಯಾಜಿಕಲ್ ರಾಕ್ ಆಗಿ ಕನ್ವರ್ಟ್ ಆಗಿರುತ್ತೆ 19 ದಿನಕ್ಕೆ. ಸೊ ಅದನ್ನು ಮಾಡಿ. ಓಕೆ. ಸೊ ಇಲ್ಲಿಗೆ 19 ದಿನದ ಮುಗೀತು. ಮತ್ತೆ ನಾಳೆ ನಾನು 20ನೇ ದಿನದ್ದು ಏನು ಅಂತ ಹೇಳ್ತೀನಿ. ಸೊ ನನಗೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ಹೇಗ್ ನಡೀತಿದೆ ನಿಮ್ ಚಾಲೆಂಜ್ ಅಂದ್ಬಿಟ್ಟು ಲೈಕ್ ಮಾಡಿ. ಆದಷ್ಟು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಹೇಳಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಹೇಳಿ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ನನ್ನ ಚಾನೆಲ್ನ. ಓಕೆ. ಸೊ ಮತ್ತೆ ನಾಳೆ ನೋಡ್ತೀನಿ. ಪ್ಲೀಸ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್. ಟಾಟಾ, ಬೈ ಬೈ.